ನನ್ನ ತಾಯಿನೂ ವಯಸ್ಸಾದವ್ರು ಇದ್ದ ಕಾರಣ 9 ದಿನಗಳು ನನ್ನ ಕೈಲಿ ಮೇಂಟೈನ್ ಮಾಡಕ್ ಆಗಲಿಲ್ಲ. ಮೊನ್ನೆ ನಾನು ರಾಘವೇಂದ್ರ ಸ್ವಾಮಿ ಅಂದ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಂದು 4 ದಾನ ಅನ್ನಂಗಿಲ್ಲ, ಅವುಗಳ ಮುಂದಿನ ಜೀವನ ಅಲ್ಲಿ ಸಾಗ್ಲಿ ಅನ್ನೋ ಖುಷಿಗೋಸ್ಕರ ಅಲ್ಲಿ ಕೊಟ್ಟೆ. ದೇವಸ್ಕೂರದಲ್ಲಿ ಪ್ರೋಗ್ರಾಮ್ ನಡೀತು. ಅವಾಗ ನನಗೆ ವೇದಿಕೆ ಮೇಲೆ ಕರೆದು ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಮತ್ತೆ ನನ್ನ ಬಗ್ಗೆ ಜನಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ಫಸ್ಟ್ನೇಕ ಅಪ್ಪಾಜಿ ಅವರು. ಅದು ಕನ್ನೇರಿ ಮಠದ ಅಪ್ಪಾಜಿ. ಮಿಲ್ತಾನಿ ಮಿಟ್ಟಿ, ಕಡ್ಲಿ ಹಿಟ್ಟು, ಬಿಳೆ ಸಾಸ್ವಿ, ಬಿಳೆ ಎಳ್ಳು, ಗೋಧಿಯನ್ನ ಕುದಿಸಿ ಅದ್ರ ಮೇಲೆ ಬರೋಂಥ ಗಂಜಿಯನ್ನ ತಕ್ಕೊಂಡು ಮಾಡಿದ್ ಅಂದ್ರೆ ನಮ್ಮ ಮನಿ ಸೌಂದರ್ಯನ ಹೆಚ್ಚು ಮಾಡುತ್ತೆ. ನಮ್ಮ ಟಿವಿ ಛಾಯಾಕಿರಣಗಳ ಮತ್ತ ನಮ್ಮ ಮೊಬೈಲ್ ರೇಡಿಯೇಷನ್ ಕಡಿಮೆ ಮಾಡುತ್ತೆ. ಜೊತೆಗೆ ಪಾಸಿಟಿವ್ ಎನರ್ಜಿನೂ ಕೊಡ್ತದೆ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ತರ ಬಹಳಷ್ಟು ಜನಗಳಿಗೆ ಎಷ್ಟೋ ಸಾಬಾನುಗಳು, ಎಷ್ಟೋ ಕ್ರೀಮ್ಗಳು ಯೂಸ್ ಮಾಡಿದ್ರು ಕೂಡ ಕರಿಬಂಗ ಹೋಗ್ತಿರಲ್ಲ, ಅಂತರ್ಗೋಸ್ಕರ ರೆಡಿ ಮಾಡಿದ್ದು. ಇನ್ನೊಬ್ಬರ ಕೈಯಲ್ಲಿ ಹೋಗಿ ದುಡಿಯಂತ ಕಷ್ಟಗಳ ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿದ್ದ ಅದನ್ನೇ ನಾನು ವಿವರಿಸಿ ಹೇಳೋದ್ ಬೇಕಾಗಿಲ್ಲ. ಆ ಪರಿಸ್ಥಿತಿಲಿಂದ ನೀವು ಹೊರಗಡೆ ಬರ್ಬೇಕಂದ್ರ ಗೋಮಾತೆ ಸೇವೆ ನನ್ನ ಮೂಲಕ ಒಂದು ಒಳ್ಳೆ ಸೇವೆ ಅಂತ ನನ್ನ ಅಭಿಪ್ರಾಯ. ಸರ್, ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನಲ್ಲಿದ್ದೀವಿ. ವಿಶೇಷವಾಗಿ ಒಬ್ಬ ಯುವ ರೈತ ಮಹಿಳೆಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರಿಗೆ ಹೊಲ ಇಲ್ಲದೇ ಇದ್ದರೂ ಕೂಡ ಹಸುಗಳನ್ನು ಸಾಕಿಕೊಂಡು ವಿಶೇಷವಾಗಿ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಇಂಥ ಕೃಷಿ ಆಸಕ್ತಿ ಇರುವ ಮಹಿಳೆಯನ್ನು ಕಂಡು ತುಂಬ ಖುಷಿ ಆಯಿತು. ಅದಕ್ಕಾಗಿ ನಾವು ಇವರಿರುವ ಗ್ರಾಮಕ್ಕೆ ಹುಡುಕಿಕೊಂಡು ಬಂದಿದ್ದೀವಿ. ಮೊದಲಿಗೆ ಇವರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು, ಊರು, ವಿಳಾಸ ಹೇಳ್ರಿ. ನನ್ನ ಹೆಸರು ಬಂದು ಸಿರಿನಾ ಬಾನು, ನನ್ನ ತಂದೆ ಹೆಸರು ಬಂದು ಮೈಬೂಬ್ ಸಾಬ್, ನನ್ನ ತಾಯಿ ಹೆಸರು ಬಂದು ಮಮತಾಜ್ ಬೇಗಂ. ನಾನು ಮೊದಲನೇದಾಗಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೆ. ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿದ್ರಿ? 10 ವರ್ಷಗಳ ಕಾಲ ಅದರಲ್ಲಿ ಸೇವೆ ಸಲ್ಲಿಸಿದೆ. ಬಟ್ ಅನಿವಾರ್ಯ ಕಾರಣ ನಾನು ವಿಧಿಲಿಖಿತ ಗೊತ್ತಿಲ್ಲ, ನನ್ನ ತಂದೆನ ಕಳ್ಕೊಂಡ ನಂತರ ನನಗದ್ರಾಗ ಆಸಕ್ತಿ ಕಮ್ಮಿ ಆಯ್ತು ಕೆಲಸದಲ್ಲಿ. ಮನೆಯ ಜವಾಬ್ದಾರಿ ಜಾಸ್ತಿ ಆಯ್ತು. ಹಂಗಾಗಿ ನಾನು ಆ ವೃತ್ತಿಯನ್ನು ಬಿಟ್ಟು, ನಮ್ಮಮ್ಮ ಮೊದ್ಲಿಂತ್ರ ನಾವು ಚಿಕ್ಕವರಿದ್ದ ಹೊತ್ನಾಗ ಹಸುಗಳನ್ನ ಸಾಕ್ತಿದ್ರು. ಅವಾಗ್ಲಿಂತ್ರ ನನಗೆ ಹಸುಗಳ ಮೇಲೆ ಅತಿಯಾದ ಪ್ರೀತಿ ಇರೋದಿಂತ್ರ ಸಾಕ್ಬೇಕನ್ನೋ ಒಂದು ಉದ್ದೇಶಲಿಂತ್ರ ನಾನು ಈ ಫೀಲ್ಡಿಗೆ ಬಂದೆ. ಬಟ್ ನಿಮ್ಮ ಚಾನಲ್ ಮೂಲಕ ನನಗೆ ಮುತ್ತು ಅಣ್ಣವ್ರ ಪರಿಚಯ ಆದ್ರು. ಅವ್ರ ಮೂಲಕ ಅವರು ನನಗೆ ಅಗ್ನಿಹೋತ್ರ ಕೂಳ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಬಟ್ ಅವರು ಯಾಕಮ್ಮ ನೀ ಅಗ್ನಿಹೋತ್ರ ಕೂಳ್ ಮಾಡ್ತೀನಿ, ನಾ ಈ ಥರ ಪ್ರಾಡಕ್ಟ್ಗಳು ನಿನಗೆ ಹೇಳ್ಕೊಡ್ತೀನಿ, ಬಾ ನನ್ನ ಹತ್ರ ಕಲಿ ಮಾಡು ಅಂತ ಹೇಳಿದ್ರು. ಅವ್ರ ಹತ್ರ ಹೋಗಿ ಟ್ರೈನಿಂಗ್ ತಗೊಂಡು ಬಂದು ಇವಾಗ ದೇಶಿ ಗೋತ್ಪನ್ನಗಳನ್ನ ತಯಾರಿಸ್ತಿದ್ದೀನಿ. ನಿಮ್ಮ ಊರು, ತಾಲೂಕ, ಜಿಲ್ಲೆ ಹೇಳ್ರಿ. ನನ್ನ ಊರು ಬಂದು ರೋಲ್ಬಂಡ, ನನ್ನ ತಾಲೂಕ ಬಂದು ಲಿಂಗಸೂರು, ಡಿಸ್ಟಿಕ್ ಬಂದು ರಾಯಚೂರು. ಈಗ ಈ ಹಸುಗಳನ್ನ ಸಾಕ್ಬೇಕಂದ್ರೆ ಇದಕ್ಕೆ ಮೇವಿನ ವ್ಯವಸ್ಥೆ ಬೇಕಾಗ್ತದೆ. ಅದಕ್ಕೆಲ್ಲ ಏನ್ ಮಾಡ್ಕೊಂಡು ನಮ್ಮ ಊರಿನ ರೈತರು ಬಹಳ ಸಹಕರಿಸ್ತಾರೆ. ಇದಕ್ಕೆ ಉಚಿತವಾಗಿ ಕವಳಿ ಹುಲ್ ಕೊಡ್ತಾರ. ಮತ್ತ ಹೊಲಗಳ್ದಾಗ ಹೋಗಿ ಮೇವು ಕೂಡ ಕೊಯ್ಕೊಂಬಂದ್ರು ಯಾರು ಏನು ಅನ್ನಂಗಿಲ್ಲ. ಹಂಗಾಗಿ ನಾನು ಹಸು ಸಾಕಾಣಿಕೆ ಮುಂದೆ ನಡೆದೆ. ಎಷ್ಟು ಹಸುಗಳಿದಾವೆ, ಯಾವ ತರ ಇದಾವೆ ತೋರಿಸ್ರಿ. ಬರೀ ನಮ್ಮಲ್ಲಿ 5 ಹಸುಗಳಿದೆ ಸರ್. ಯಾವ ತಳಿ ಇದಾವ್ರಿ? ಅದರಲ್ಲಿ ಮಲ್ನಾಡ್ ಗಿಡ್ಡ 2 ಇದಾವೆ. ಮಲ್ನಾಡ್ ಗಿಡ್ಡ? ನಮ್ಮ ಭಾಗದಲ್ಲಿ ಮಲ್ನಾಡ್ ಗಿಡ್ಡ ಸಾಕ್ತಾ ಇದ್ರಿ? ಓಹೋ, ತುಂಬಾ ಖುಷಿ ಆಯ್ತ್ರಿ. ಹಾ ರೀ. 3 ಇದಾವೆ ಸರ್. ಅವುಗಳಂದ್ರೆ ನಾನು ಒಟ್ಟೆ ನನ್ನ ಹತ್ರ 9 ದನಗಳಿದ್ದು. ನನ್ನ ತಾಯಿನೂ ವಯಸ್ಸಾದವ್ರು ಇದ್ದ ಕಾರಣ 9 ದಿನಗಳು ನನ್ನ ಕೈಲಿ ಮೇಂಟೈನ್ ಮಾಡಕ್ ಆಗಲಿಲ್ಲ. ಮೊನ್ನೆ ನಾನು ರಾಘವೇಂದ್ರ ಸ್ವಾಮಿ ಅಂದ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಂದು 4 ದಾನ ಅನ್ನಂಗಿಲ್ಲ, ಅವುಗಳ ಮುಂದಿನ ಜೀವನ ಅಲ್ಲಿ ಸಾಗ್ಲಿ ಅನ್ನೋ ಖುಷಿಗೋಸ್ಕರ ಅಲ್ಲಿ ಕೊಟ್ಟೆ. ಇವಾಗ ನನ್ನ ಹತ್ರ 5 ದನಗಳು ಅದಾವ. 5 ದನಗಳು. ಇದರಿಂದ ಎಲ್ಲ ಪ್ರಾಡಕ್ಟ್ಗಳು ತಯಾರು ಮಾಡ್ತಾರೆ. ಇವು ಮಲ್ನಾಡ್ ಗಿಡ್ಡನಾ? ಇದು ತಾಯಿ, ಅದು ಕರು, ಮತ್ತೆ ಇದು ಒಳ್ಳೆ ವಾಪಸ್ ಪ್ರೆಗ್ನೆಂಟ್ ಇದೆ. ಅವು 3 ತಾಯಿ ಮಕ್ಕಳೇ. ಇದು ಅದ್ರ ಕರು, ಅದು ಫಸ್ಟ್ನೇ ಕರು. ತುಂಬಾ ಮುದ್ದಾಗಿದೆ ದನಗಳು. ಈಗ ಈ ಪ್ರಾಡಕ್ಟ್ ಮಾಡಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತಮ್ಮ? ಈ ಒಂದ್ ವರ್ಷ ಆಯ್ತು. ಒಂದ್ ವರ್ಷದಿಂದ ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ಯಾವ ತರ ಮಾರಾಟ ಮಾಡ್ತಾ ಇದ್ದೀರಿ? ಅಂದ್ರ ಕನ್ನೇರಿ ಶ್ರೀ ಮಠದ ಅಪ್ಪಾಜಿ ಅವರು ಪ್ರೋಗ್ರಾಮ್ಗಳನ್ನ ಇಡ್ತಾರಲ್ರಿ. ಅಂದ್ರೆ ಈ ಕಡೆ ನಮ್ಮ ಭಾಗದ ಜನದ ಎಲ್ಲಾದ್ರೂ ಇಟ್ಟಿರ್ಬೋದು, ಅಲ್ಲೆಲ್ಲ ಸ್ಟಾಲ್ಗಳನ್ನ ಹಾಕ್ತಿವಿ. ಅಲ್ಲೇ ಜನಗಳ ಸಂಪರ್ಕದಾಗ ನಮ್ಮ ಪ್ರಾಡಕ್ಟ್ ಗಳೆಲ್ಲ ಸೇಲ್ ಆಗಿದ ನಂತರ ಅವರು ನಮ್ಮ ಹತ್ರ ನಂಬರ್ ತಗೊಂಡಿರ್ತಾರೆ. ನಾವು ಅವರು ಅಲ್ಲಿ ತಗೊಂಡು ಯೂಸ್ ಮಾಡಿಂದನು
ಚೆನ್ನಾಗೈತಿ ನಿಮ್ದು ಪ್ರಾಡಕ್ಟ್ ನಮ್ಗೆ ಕಳಿಸ್ಕೊಡ್ರಿ ಅಂದೊತ್ನಾಗ ನಾವು ಕೊರಿಯರ್ ಮೂಲಕ ಅವ್ರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ಕೊಡ್ತೀವಿ. ಕನ್ಯಾಶ್ರೀಗಳು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಹೌದು ಸರ್. ಅಂದ್ರೆ ಮೊನ್ನೆ ಇದ್ರಾಗ ದೇವಸ್ಕೂರದಲ್ಲಿ ಪ್ರೋಗ್ರಾಮ್ ನಡೀತು. ಅವಾಗ ನನಗ ವೇದಿಕೆ ಮೇಲೆ ಕರೆದು ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಮತ್ತೆ ನನ್ನ ಬಗ್ಗೆ ಜನಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ಫಸ್ಟ್ನೇಕ ಅಪ್ಪಾಜಿ ಅವರು, ಅದು ಕಣ್ಣೀರ್ ಮಠದ ಅಪ್ಪಾಜಿ ಅವರೇ. ಅವ್ರ ಕಡೆಯಿಂದ ಅನುಕೂಲ ಆಗ್ಯದ್ರಿ. ಏನೇನ್ ಪ್ರಾಡಕ್ಟ್ ಇದಾವೆ, ಒಂದೊಂದಾಗಿ ಯಾವ ತರ ತಯಾರು ಮಾಡ್ತೀರಿ, ಅದಕ್ಕೆ ಏನೇನ್ ಸೇರಿಸ್ತೀರಿ, ಅದ್ರ ಉಪಯೋಗ ಏನು, ಒಂದೊಂದಾಗೆ ತೋರಿಸ್ತಾವೆ. ಯಾಕಲೆ ಇದು ಗೋಮಯ ಗಣೇಶ ಸರ್. ಗೋಮಯದಿಂದ ಗಣೇಶ ಮೂರ್ತಿ. ತುಂಬಾ ಸುಂದರವಾಗಿದೆ. ಇವೆಲ್ಲ ಅವೇ ಮೂರ್ತಿಗಳು. ಹೌದು ಸರ್. ಸೂಪರ್ ರೀ. ಇದಕ್ಕೆ ಯಾವುದೇ ಕೆಮಿಕಲ್ ಏನು ಇರಂಗ್ ಸರ್. ಗೋರ್ಗಮ್ ಪೌಡರ್ ಮತ್ತ ಒಣ ಸಗಣಿ ಪೌಡರ್ ಅಂತ ಮಾಡಿದ್ದಿರ್ತದೆ. ಒಣ ಸಗಣಿ ಪೌಡರ್ ಮತ್ತೇನ್ ಮಿಕ್ಸ್ ಮಾಡ್ತೀರಿ? ಗೋರ್ಗಮ್ ಪೌಡರ್ ಅಂದ್ರ ಅದು ಗಮ್ ಟೈಪ್ ಬರ್ತದೆ. ಆ ಪೌಡರ್ ಹಾಕಿ ಮಾಡಿದ್ದಿರ್ತದೆ. ಮೋಲ್ಡ್ ಅಲ್ಲಿ ಮಾಡಿದ್ದು? ಹೌದು ಸರ್, ಮೋಲ್ಡ್ ಅಲ್ಲಿ ಮಾಡಿದ್ದು. ಈ ಒಂದೇ ವೆರೈಟಿನ ಮತ್ತೆ ಇದ್ರಲ್ಲಿ ಬೇರೆ 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 ವೆರೈಟಿ ಅಂದ್ರೆ ಈಗ ಸದ್ಯಕ್ಕ ಗಣೇಶ ಚತುರ್ಥಿ ಇಲ್ಲಲ್ಲ ಸರ್, ಹಂಗಾಗಿ ಇದು ಒಂದೇ ವೆರೈಟಿ ಮಾಡಕಂತೀನಿ. ಗಣೇಶ ಚತುರ್ಥಿ ಬಂದ್ರೆ ಬೇರೆ ಬೇರೆ ವೆರೈಟಿ ಅಂದ್ರ ಗ್ರಾಹಕರು ಯಾವ ತರ ಕೇಳ್ತಾರ ಆ ತರ ಮಾಡ್ಕೊಡ್ತೀವಿ. ತುಂಬಾ ಮುದ್ದಾಗಿದೆ ಮೂರ್ತಿಗಳು. ಇವೆಲ್ಲ ಏನ್ ರೇಟಿಗೆ ಕೊಡ್ತಾ ಇದ್ದೀರಮ್ಮ? ಇವಾಗ 150ಕ್ಕೆ ತಗೊಳಕಂತಿದ್ವಿ. 150 ರೂಪಾಯಿ. ಮತ್ತೇನಿದಾವ ತೋರಿಸ್ರಂಗೆ? ಇದು ಹೋಮ್ ಮೇಡ್ ಹೇರ್ ಆಯಿಲ್ ಸರ್. ಹೇರ್ ಆಯಿಲ್? ಹೋಮ್ ಮೇಡ್ ಹೇರ್ ಆಯಿಲ್. ಇದರಲ್ಲಿ ಇದನ್ನು ಉಪಯೋಗ ಮಾಡೋದ್ಲಿಂತ್ರ ವಯಸ್ಸಿನಕ್ಕಿಂತ ಮೊದಲು ಏನ್ ಬೆಳೆ ಕೂದಲ ಆಗ್ತಿರ್ತಾವಲ್ಲ ಸರ್, ಅದು ಕಮ್ಮಿ ಆಗುತ್ತಾ, ಮತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತಾ, ಡ್ಯಾಂಡ್ರಫ್ ಕಡಿಮೆ ಆಗುತ್ತಾ. ಇದನ್ನ ಯಾವ ತರ ರೆಡಿ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ? ಇದನ್ನ ಯಾವ ತರ ರೆಡಿ ಮಾಡ್ತೀವಿ ಅಂತಂದ್ರ ಮನೇಲೆ ಅಂದ್ರ ಗಾಣದ ಎಣ್ಣೆ ತಗಸ್ಕೊಂತೀನಿ ಸರ್. ಗಾಣದ ಎಣ್ಣೆ ತಗೊಂಡ್ಬಂದು ಅದಕ್ಕೆ ಕಲೋಂಜಿ, ಮೆಂತೆ, ರೋಸ್ಮೇರಿ ಲೀವ್ಸ್, ಮತ್ತೆ ಕರಿಬೇವು, ದಾಸವಾಳದ ಎಲೆ, ಹೂವ ಮತ್ತೆ ಇವುಗಳನ್ನೆಲ್ಲ ಹಾಕಿ ಜಟಾಮಾಸಿ, ಭೃಂಗರಾಜ್ ಇವನ್ನೆಲ್ಲ ಹಾಕಿ ಕೇಸಿ ರೆಡಿ ಮಾಡಿದಿರ್ತೇವೆ. ಇದು ಏನ್ ರೇಟಿಗೆ ಕೊಡ್ತಾ ಇದ್ದೀರಮ್ಮ? 280 ಇವಾಗ ಹೊಂಟಿದೆ ಸರ್. 280 ರೂಪಾಯಿಗೆ ಎಷ್ಟು? 100 ml ಹೊಂಟಿದೆ. 100 ml. ರಿಸಲ್ಟ್ ಯಾವ ತರ ಇದೆ? ರಿಸಲ್ಟ್ ಕಸ್ಟಮರ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಹೋಮ್ ಮೇಡ್ ಶಾಂಪೂ ಸರ್. ಶಾಂಪೂ ರೀ? ಇದು ಅಂದ್ರೆ ಗೋಮಾತೆಯ ಗಂಜಲನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಅಂಟ್ಲಕಾಯಿ, ಸಿಗಕಾಯಿ, ನೆಲ್ಲಿಕಾಯಿಯನ್ನ ರಾತ್ರಿ ಇಡೀ ನೆನೆಸಿ ಮತ್ತೆ ಬೆಳಗ್ಗೆ ಅದನ್ನು ಕುದಿಸಿ ಅದರಾಗಿನ ರಸಸಾರ ತಕೊಂಡು ಮಾಡಿದಿರ್ತದೆ ಸರ್. ಇದ್ರಲಿಂತ್ರ ಏನ್ ಕಡಿಮೆ ಆಗ್ತಾವ, ಮತ್ತೆ ಡ್ಯಾಂಡ್ರಫ್ ಕಡಿಮೆ ಆಗತ್ತಾ, ಬಾಳಕ್ಕಿಷ್ಟು ಕೂಲ ಉಚ್ಚಿದ್ವು ಅಂದ್ರು ಅದು ನಿಂತು ಬರಕ್ ಸ್ಟಾರ್ಟ್ ಆಗ್ತದೆ. ಇದನ್ನ ಯಾವ ತರ ಬಳಸೋದು? ಈಗ ಸ್ನಾನ ಮಾಡೋ ಟೈಮ್ನಾಗ 1-20 ನಿಮಿಷ ಹಚ್ಚಿ ಕೈ ಬಿಟ್ಟು ಸ್ನಾನ ಮಾಡಿದ್ರು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತೆ. ಆಗಂಗಿಲ್ಲ, ಸ್ವಲ್ಪ ಸಿಗಕಾಯಿಲಿಂತ್ರ ಒಬ್ಬರೊಬ್ಬರಿಗೆ ತಡ್ಕೊಳೋ ಶಕ್ತಿ ಇರಲ್ಲ, ಅವ್ರು ಹಂಗೆ ಹಚ್ಚಿ ಜಳಕ ಮಾಡಿದ್ರು ನಡೀತದೆ. ಏನೇನ್ ಸಮಸ್ಯೆನೂ ಹೋಗ್ತದೆ ಇದರಿಂದ? ಸೂಪರ್ ರೀ. ಏನ್ ರೇಟಿಗೆ ಕೊಡ್ತಾ ಇದೀರಿ ಅದನ್ನ? ಇದು 70 rupees ಹೊಂಟಿ ಸರ್. 70 rupees 150 ml. ಇದು ಧೂಪ ಸರ್. ದೇಶಿ ಆಕಳಿನ ಗೋಮಯಂತ್ರ ತಯಾರಿಸಿದಂತ ಧೂಪ. ಅಂದ್ರೆ ದೇವ್ರ ಮುಂದೆ ಹಚ್ಚೋದಕ್ಕ ರೆಡಿ ಮಾಡಿದಂತದ್ದು. ಇದ್ರಾಗ ತುಳಸಿ ಮತ್ತೆ ಅಂಬ್ರಿ ಹೂವ, ಲೋಬಾನ, ಕರ್ಪೂರ, ರಾಳ ಇವಿಷ್ಟನ್ನು ಹಾಕಿ ಮಾಡಿದಿರ್ತದೆ ಸರ್. ಇದರಿಂದ ಏನೇನು ಪ್ರಯೋಜನ ಐತಿ ಅಂದ್ರ ಈಗ ನಾವು ಊದಿನ ಕಡ್ಡಿ ಯೂಸ್ ಮಾಡಲಿಂತ್ರ ಅದ್ರಾಗ ಬ್ಯಾಂಬೋ ಇರುತ್ತೆ, ಕೆಮಿಕಲ್ ಇರ್ತೈತೆ, ಬ್ಯಾಂಬೋ ಇರ್ತೈತೆ. ಅದನ್ನ ಯೂಸ್ ಮಾಡಲಿಂತ್ರ ನಕಾರಾತ್ಮಕ ಶಕ್ತಿಗಳು ಮನೇಲಿ ಬರ್ತಾವ, ಮತ್ತೆ ಮನುಷ್ಯನ ಆರೋಗ್ಯಕ್ಕೂ ಎಫೆಕ್ಟ್ ಆಗತ್ತೆ. ಇದನ್ನ ಉಪಯೋಗ ಮಾಡಲಿಂತ್ರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗ್ತಾವ, ಮತ್ತೆ ಮನುಷ್ಯನ ದೇಹದಲ್ಲಿನೂ ಒಳ್ಳೆ ಉಪಕಾರಿ ಅಂತ ಒಳ್ಳೆ ಫಲಿತಾಂಶ ಕೊಡ್ತೈತೆ. ಇದ್ರ ಬೆಲೆ ಬಂದು 35 ರೂಪಾಯಿ. ಇದು ಪಂಚಗವ್ಯ ಸಾಬೂನ್ ಸರ್. ಸಾಬೂನು ತಯಾರು ಮಾಡ್ತಾರ? ಪಂಚಗವ್ಯ ಸಾಬೂನು. ಇದರಲ್ಲಿ ಏನೇನ್ ಇರ್ತದೆ? ಇದರಲ್ಲಿ ಪಂಚಗವ್ಯ ಅಂತಂದ್ರ ಗೋಮಾತೆಯ 5 ಉತ್ಪನ್ನಗಳು ಇರ್ತವೆ. ಅಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಗಂಜಲ, ಸಗಣಿ ಇವೆಲ್ಲ ಇರ್ತವೆ ಸರ್. ಇದ್ರ ಜೊತೆಗೆ ಮಿಲ್ತಾನಿ ಮಿಟ್ಟಿ, ರೋಸ್ ಹೂವನ್ನು ಒಣಗಿಸಿ ಅದರದ ಪೌಡ್ರ್, ಮತ್ತೆ ದಾಸವಾಳ ಹೂವಿನ ಪುಡಿ ಇವೆಲ್ಲ ಹಾಕಿ ರೆಡಿ ಮಾಡಿದಿರ್ತದೆ ಸರ್. ಈಗ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಸೋಪ್ ತಯಾರು ಮಾಡ್ಬೇಕಾದ್ರೆ ಸೋಪ್ ಬೇಸ್ ಅಂತ ಒಂದು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಆ ತರ ಮಾಡಿದ್ರೆ ಅದು ಗಟ್ಟಿಯಾಗಿ ಸ್ಮೂತ್ ಆಗಿ ಬರ್ತದೆ. ಇದಕ್ಕೆ ಆ ತರ ಏನಾದ್ರು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ? ಇಲ್ಲ ಸರ್, ಕೆಮಿಕಲ್ ಯಾವುದೇ ತರದ ಕೆಮಿಕಲ್ ಯೂಸ್ ಮಾಡಲ್ಲ ಸರ್. ನ್ಯಾಚುರಲ್ ಆಗಿ ರೆಡಿ ಮಾಡಿದ್ವಿ. ಎಷ್ಟು ಗ್ರಾಮ್ ಐತಿ ಇದು?
ಇವು 50 ಗ್ರಾಮಿನ ಅದಾವ ಸರ್. ಇದರಲ್ಲಿ 100 ಗ್ರಾಮಿನ ಕೂಡ ಮಾಡಿದ್ದೀವಿ. ಅಂದ್ರೆ ಕಡಿಮೆನೂ ತಗೊಳೋರ್ ಇರ್ತಾರಲ್ಲ, ಹಂಗಾಕೇಸಿ 100 ಗ್ರಾಮಿಂದ ಕೂಡ ಮಾಡಿದ್ದೈತೆ. 50 ಗ್ರಾಮ್ 100 ಗ್ರಾಮ್ ಎರಡು ಮಾಡಿದ್ದೈತೆ. ಇದು 100 ರೂಪಾಯಿ ಹೋಗುತ್ತೆ ಸರ್. ಇದು ಏನಂತೆ ಸಿಂಗಲ್ ಪೀಸ್ ಅಂದ್ರೆ 50 ರೂಪಾಯಿ ಒಂದು. ಇದು ಅಂದ್ರೆ ಕರಿಬಂಗಿ ಬರ್ತೈತೆ ಸರ್. ಇದೊಂದ್ ತರದ ಸೋಪು, ಕರಿಬಂಗಿನ ಸಾಬೂನು. ಇದು ಬಂಗಿಗೆ ಔಷಧಿ ಸಲುವಾಗಿ ಸುಮಾರು ಜನ ಕಷ್ಟ ಪಡ್ತಾ ಇದ್ದಾರೆ. ಹೌದು ಸರ್, ಅದಕ್ಕೋಸ್ಕರನೇ ಇದನ್ನ ರೆಡಿ ಮಾಡ್ತೀರ ಸರ್. ಇದರಲ್ಲಿ ಮಿಲ್ತಾನಿ ಮಿಟ್ಟಿ, ಕಡ್ಲಿ ಹಿಟ್ಟು, ಬಿಳೆ ಸಾಸ್ವಿ, ಬಿಳೆ ಎಳ್ಳು, ಗೋಧಿಯನ್ನ ಕುದಿಸಿ ಅದ್ರ ಮೇಲೆ ಬರೋಂತ ಗಂಜಿಯನ್ನ ತಕೊಂಡು ಮಾಡಿದಿರ್ತದೆ ಸರ್. ಇದರಿಂದ ಇದನ್ನ ಕನಿಷ್ಠ ಪಕ್ಷ 3 ತಿಂಗಳಾದ್ರೂ ಉಪಯೋಗ ಮಾಡ್ಲೇಬೇಕು. ಅವಾಗ ಕರಿಬಂಗಿ ಎಷ್ಟೇ ದಿನದಿದ್ರು ಎಷ್ಟೇ ಹಳೆ ಬಂಗಿದ್ರು ಹೋಗು ಸರ್. ಗ್ಯಾರಂಟಿ ರೀ? ಗ್ಯಾರಂಟಿ 100ಕ್ಕೆ 100 ಹೋಗು ಸರ್. ಯಾಕಂದ್ರೆ ಬಂಗಿಗೋಸ್ಕರ ಸುಮಾರು ಜನ ಕಷ್ಟ ಪಡ್ತಾರೆ. ಹೌದು ಸರ್. ಇದ್ರ ಬೆಲೆ ಬಂದು 80 ರೂಪಾಯಿ ಸರ್. 80 ರೂಪಾಯಿ. ಇದು ಬಂದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಕ್ಕಿಂತ ಸಾಬೂನ್ ಸರ್. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ದು. ಕೊಬ್ಬರಿ ಎಣ್ಣೆಯಲ್ಲಿ ಅಂತಂದ್ರೆ ಕೊಬ್ಬರಿ ಎಣ್ಣೆ ಮತ್ತೆ ಕಡ್ಲಿ ಹಿಟ್ಟು, ಮಿಲ್ತಾನಿ ಮಿಟ್ಟಿ ಇರ್ತದೆ ಸರ್. ಮತ್ತೆ ಅದ್ರ ಜೊತೆಗೆ ತುಳಸಿ ರಸ, ಬೇವಿನ ರಸ, ಅಲೋವೆರಾ ರಸಗಳನ್ನ ಹಾಕಿ ಕೇಸಿ ಮಾಡಿದಿರ್ತೈತೆ. ಅಂದ್ರೆ ಇದು ನಾರ್ಮಲ್ ಯೂಸ್, ಎಲ್ಲಾರು ಯೂಸ್ ಮಾಡ್ಬೋದು. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನೂ ಯೂಸ್ ಮಾಡಬಹುದು. ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ಸರ್. ಇದು ಎಷ್ಟು ಗ್ರಾಮ್ ಇಂದ ಐತ್ರಿ? ಇದು 75 ಗ್ರಾಮ್ ಐತೆ ಸರ್. 50 ರೂಪಾಯಿ ಐತೆ. 50. ಇದು ಬಂದು ದಂತ ಮಂಜನ ಸರ್. ಹಾಲು ಪುಡಿ. ದಂತ ಮಂಜನ. ಇದನ್ನ ಯಾವ ತರ ತಯಾರು ಮಾಡ್ತೀವಿ? ಇದನ್ನ ನಂತರ ಅಂದ್ರ ಗೋಮಾತೆಯ ಬೆರಣಿಗಳನ್ನ ಸುಟ್ಟು ಅದರಲ್ಲಿ ಸುಡೋ ಹೊತ್ನ್ಯಾಗ ಹೊಂಗಿ ಎಲಿ, ಬೇವಿನ ಎಲಿ ಹಾಕಿ ಸುಡ್ತೀವಿ ಸರ್. ಅದನ್ನ ಆಮೇಲೆ ಬೂದಿ ತಕೊಂಡು ಅದ್ರಾಗ ಪಚ್ಕರ್ಪೂರ, ಪಟಗ, ಮತ್ತೆ ಸೈದರ್ ಲವಣ, ಇದು ತ್ರಿಫಲ ಚೂರ್ಣ ಇವನ್ನೆಲ್ಲ ಹಾಕೇಸಿ, ಅರಿಶಿನ ಇವನ್ನೆಲ್ಲ ಹಾಕೇಸಿ ರೆಡಿ ಮಾಡಿದಿರ್ತೇವೆ ಸರ್. ಇದನ್ನ ಉಪಯೋಗ ಏನಂತಂದ್ರೆ ಹೊಸಡಲ್ಲಿ ರಕ್ತ ಬರೋದು, ಕಿವ ಆಗ್ತಿರ್ತಾವ ಸರ್ ಒಬ್ಬೊಬ್ಬರಿಗೆ, ಅದು ಮತ್ತೆ ಹೊಸಡು ನೋವು ಬರ್ತಿರ್ತಾವ, ಅದು ಹಲ್ಲು ನೋವಿಗೆ ಕೂಡ ಕೆಲಸ ಮಾಡಿಸ್. ಎಷ್ಟು ಗ್ರಾಮ್ ಐತಿ ಇದು? ಇದು 75 ಗ್ರಾಮ್ ಐತಿ. ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಿ? 80 ರೂಪಾಯಿ ಐತಿ. 80 ರೂಪಾಯಿ. ಓಕೆ. ಇದು ಭಸ್ಮ ಸರ್, ಅಂದ್ರೆ ವಿಭೂತಿ. ಇದನ್ನ ನಾನು ನನ್ನಲ್ಲಿ ಜಾಗದ ಅಭಾವ ಇರೋದ್ರಿಂತ ಮತ್ತೆ ನಾನು ಒಬ್ಬಂಟಿಯಾಗಿರೋದ್ರಿಂತ ನನಗೆ ತಯಾರಿಸೋಕ್ ಸ್ವಲ್ಪ ಕಷ್ಟ ಆಗಿರೋ ಕಾರಣ ನಾನು ಇದನ್ನ ಬೇರೆ ಕಡೆಲಿಂತ್ರ ತರಿಸ್ಕೊಂತೀನಿ. ರೇವಣ ಸಿದ್ದೇಶ್ವರ ಮಠದಿಂದ. ಅಂದ್ರ ಅವರು ದೇಸಿ ಗೋವುಗಳನ್ನ ಸಾಕಿ ಅದನ್ನ ಸಾದಾ ಗಟ್ಟಿ ಮತ್ತು ಕ್ರಿಯಾ ಗಟ್ಟಿ ಮೂಲಕ ತಯಾರಿಸಿ ಕೊಡ್ತಾರ. ಆ ಭರವಸೆ ಮೂಲಕ ಅವರಲ್ಲಿ ನಾ ತರಿಸ್ಕೊಂಡು ಇವುಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಸರ್. ಇವು ಹೆಂಗ್ ಕೊಡ್ತಾ ಇದಾರ? 50 ರೂಪಾಯಿ ಒಂದು ಸರ್. 50 ರೂಪಾಯಿ ಒಂದು. ಒಂದೇ ಸೈಜ್? ಒಂದೇ ಸೈಜ್. ಇದು ಬಂದು ಪಿತಾಂಬರ ಪುಡಿ ಸರ್. ಪಿತಾಂಬರ ಅಂದ್ರೆ ದೇವರ ಸಾಮಾನುಗಳು, ತಾಮ್ರದ ವಸ್ತುಗಳು, ತಾಮ್ರ ತೊಳೆ ಅಂತ ಪೌಡ್ರ್ ಸರ್. ಇದರಲ್ಲಿ ಬಂದು ನಮ್ಮ ಗೋಮಾತೆ ಸಗಣಿ ಬೆರಣಿಗಳನ್ನ ಸುಟ್ಟು ಅದ್ರ ಪುಡಿ ಮಾಡಿ ಆಮೇಲೆ ಅದರಲ್ಲಿ ಅಂಟ್ಲಕಾಯಿ, ಸೀಕಾಕಾಯಿ, ನೆಲ್ಲಿಕಾಯಿ, ಮತ್ತೆ ಹುಣಸೆ ಹಣ್ಣು, ಲಿಂಬೆ ಹಣ್ಣು, ಉಪ್ಪು ಇವುಗಳನ್ನೆಲ್ಲ ಹಾಕಿ ರೆಡಿ ಮಾಡಿದಿರ್ತಾರೆ ಸರ್. ಇದನ್ನ ನಾವು ಪಾತ್ರೆಗಳನ್ನ ತಿಕ್ಕೋಲಿಂತ್ರ ಈಗ ಕೆಮಿಕಲ್ ಅಂತ ನಾ ಇಂಥ ಹೆಸರು ಅಂತ ಮೆನ್ಷನ್ ಮಾಡಲ್ಲ. ಕೆಮಿಕಲ್ ಯಾವುದೇ ಇದ್ರು ನಾವು ಯೂಸ್ ಮಾಡಲಿಂತ್ರ ಅದು ನಮ್ಮ ಕೈಗಳಿಗೆ ಹತ್ತತ್ತೆ. ನಾವೆಷ್ಟೇ ಕೈ ವಾಶ್ ಮಾಡ್ಕೊಂಡ್ರು ಕೂಡ ಅದು ಹೋಗಂಗಿಲ್ಲ. ಹೋಗ್ದಿರೋ ಕಾರಣ ನಾವು ಊಟ ಮಾಡಲೇಬೇಕು. ಊಟ ಮಾಡ್ಲಿಂತ್ರ ಅದು ಹೊಟ್ಟೆಲಿ ಹೋಗುತ್ತಾ. ಅದರಲಿಂತ್ರ ಕ್ಯಾನ್ಸರ್ ಅಂತ ಹಾನಿಕಾರಕ ರೋಗಗಳನ್ನ ನಾವು ಬಂದು ಆವರ್ಸ್ಕೊಂತ ಸೈನ್ಸ್ ಮೂಲಕನೇ ಹೇಳ್ಕೊಟ್ಟಿದ್ದಾರೆ. ಹಂಗಾಕೇಸಿ ನಾವು ಈ ತರ ದೇಸಿ ಗೋತ್ಪನ್ನಗಳನ್ನ ಉಪಯೋಗ ಮಾಡಲಿಂತ್ರ ನಮ್ಮ ಹೊಟ್ಟೆಲಿ ಹೋದ್ರೆ ಅದ್ಲಿಂತ ನಮ್ದು ಯಾವುದೇ ತರದ ಹಾನಿ ಆಗಲ್ಲ. ಅಕಸ್ಮಾತ್ ನಮ್ಮಲ್ಲಿ ಏನಾದ್ರೂ ರೋಗ ರುಜಿನಗಳು ಇದ್ರೂ ಕೂಡ ಆ ತಾಯಿ ಕಡಿಮೆ ಮಾಡ್ತಾಳ. ಇದು ಎಷ್ಟು ಗ್ರಾಮ್ ಐತ್ರಿ? ಇದು 250 ಗ್ರಾಮ್ ಐತ್ ಸರ್. 70 ರೂಪಾಯಿ ಸರ್. 70 ರೂಪಾಯಿ. ಇವು ಬಂದು ಅಗ್ನಿಹೋತ್ರದ ಬೆರಣಿಗಳು ಸರ್. ಅಗ್ನಿಹೋತ್ರ ಬೆರಣಿ. ಓಹೋ. ಇದನ್ನ ಯಾವ ತರ ಮಾಡ್ತೀರಮ್ಮ? ಸರ್ ನನ್ನ ಮೋಲ್ಡ್ ಗಿಡ ಏನಿಲ್ಲ ಸರ್, ಪೈಪ್ ಕಟ್ ಮಾಡಿ ಅದರಲ್ಲಿ ಸೈಜ್ ಒಂದು ಅಂದಾಜ್ ಸೈಜ್ ಮೇಲೆ ಬಡ್ದು ಒಣಗಿಸಿ ರೆಡಿ ಮಾಡಿದ್ವಿ. ಅಂದ್ರೆ ಇದರಲ್ಲಿ ಏನ್ ಮಿಕ್ಸ್ ಮಾಡ್ತೀರಿ? ಅಂದ್ರೆ ಇದರಲ್ಲಿ ಸ್ವಲ್ಪ ಅಕ್ಷತೆ ಮತ್ತೆ ತುಪ್ಪ ಮಿಕ್ಸ್ ಮಾಡಿರ್ತೀವಿ ಸರ್. ಅಗ್ನಿಹೋತ್ರ ಮಾಡ್ಕೊಳೋರು ತಮ್ಮ ಸ್ವಇಚ್ಛೆಲಿಂತ್ರ ಮಿಕ್ಸ್ ಕೂಡ ಮಾಡಿ ಅಗ್ನಿಹೋತ್ರ ಮಾಡ್ಕೋಬಹುದು. ಇಲ್ಲ ಡೈರೆಕ್ಟ್ ಆಗಿ ಮಾಡಿದ್ರು ನಡೀತದೆ. ಒಳ್ಳೆ ಐಡಿಯಾ. ಈಗ ತುಪ್ಪ ಮತ್ತೆ ಅಕ್ಷತೆ ಬೇರೆ ಬೇರೆ ತಗೋಬಹುದು, ಇದನ್ನೊಂದೇ ತಗೊಂಡ್ರೆ ಓಕೆ. ಎಷ್ಟು ಪೀಸಿನ ಪ್ಯಾಕೆಟ್ ಐತಮ್ಮ ಇದು? ಇದು 25 ಪೀಸಿನ ಪ್ಯಾಕೆಟ್. ಪ್ರೈಸ್ ರೀ? 75 ರೂಪಾಯಿ ಸರ್. 75 ರೂಪಾಯಿ. ಓಕೆ. ಅದರಲ್ಲೇ ಕಡಿಮೆ ಬೇಕು ನಮ್ಗೆ 10
ಪೀಸ್ ಬೇಕಂದ್ರೆ 10 ಪೀಸ್ನವರೆಗೂ ಇದೆ ಫಸ್ಟ್ ನಾವು ನೋಡ್ತೀವಿ ಅನ್ನೋರಿಗೆ 10 ಪೀಸಿನ ಕೂಡ ಇದೆ. ಇದೇನು ಪ್ರೈಸ್ ರೀ? ಇದು ಬಂದು 50 ರೂಪಾಯಿ. 50. ಇವು ಬಂದು ಮನೇಲಿ ಈಗ ರೇಡಿಯೇಷನ್ ಆಗತ್ತ ಮೊಬೈಲ್ ಇಂದ ಅಂತಂದು ಕನ್ನೇರಿ ಮಠದ ಅಪ್ಪನವ್ರು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳ್ತಿರ್ತಾರ. ಅದ್ ನಮ್ ಕಿವಿಗೆ ಎಲ್ಲಾರ ಕಿವಿಗೆ ಬೀಳ್ತಿರ್ತೈತಿ ಆ ಮಾತು. ಬಟ್ ಆ ರೇಡಿಯೇಷನ್ ಕಡಿಮೆ ಮಾಡ್ಕೊಳಕೋಸ್ಕರ ಈ ಮೋಲ್ಡ್ ಅಂದ್ರ ನಮ್ಮ ಮನಿ ಸೌಂದರ್ಯನ ಹೆಚ್ಚು ಮಾಡುತ್ತ, ನಮ್ಮ ಟಿವಿ ಛಾಯಾಕಿರಣಗಳ ಮತ್ತ ನಮ್ಮ ಮೊಬೈಲ್ ರೇಡಿಯೇಷನ್ ಕಡಿಮೆ ಮಾಡ್ತದೆ. ಜೊತೆಗೆ ಪಾಸಿಟಿವ್ ಎನರ್ಜಿನೂ ಕೊಡ್ತೈತಿ. ನೋಡಕ್ಕೂ ಚೆನ್ನಾಗಿರ್ ಸರ್. ಇದ್ರಲ್ಲಿ ಎಷ್ಟು ಡಿಸೈನ್ ಇದಾವಮ್ಮ? ಇದ್ರಲ್ಲಿ ನಾನು 6 ಡಿಸೈನ್ ಮಾಡ್ತೀನಿ ಸರ್. ಸ್ವಸ್ತಿಕ್, ಓಂ, ಈ ತರ ಹೂವ, ಕುಬೇರ ಯಂತ್ರ, ಈ ತರ ಮಾಡ್ತೀನಿ. ಏನ್ ಪ್ರೈಸ್ ಮಾರಾಟ ಮಾಡ್ತೀರಾ? ಇದು ಸೈಜ್ ಮೇಲೆ ಹೋಗಿ ಸರ್ 50 ರೂಪಾಯಿಲಿಂತ್ರ 250 ತನಕ ಇದೆ. ಅವ್ರು ಕೇಳೋ ಸೈಜ್ ಮೇಲೆ ಮಾಡ್ಕೊಡ್ತಾರೆ. ಇದು ಬಂದು ದೇವಿ ಮುಖ ಸರ್. ಅದ್ರಲ್ಲಿ ದೇವಿ ಮೂರ್ತಿ, ಲಕ್ಷ್ಮೀ ದೇವಿಯ ಮುಖ. ಈಗ ಸಾಮಾನ್ಯವಾಗಿ ದೇವ್ರ ಮನೆಯಲ್ಲಿ ಬೆಳ್ಳಿದು ಇಲ್ಲ ಕಂಚಿಂದು ಮೂರ್ತಿ ಇಟ್ಟಿರ್ತಾರ ದೇವಿ ಕಂಬಕ್ಕ. ಇದು ಇಟ್ರೆ ಇನ್ನೂ ಉತ್ತಮ, ಇನ್ನು ಚೆನ್ನಾಗಿರ್ತ ಸರ್. ಮನಿ ಅಂದ ಚಂದನು ಹೆಚ್ಚಿಸುತ್ತೆ. ಒಂದು ದೇವಿ ಮುಖ ಮುಂಜಾನೆ ನೋಡಲಿಂತ್ರ ಒಳ್ಳೇದಾಗತ್ತಲ್ಲ, ಆ ತರ ಒಂದು ಪ್ರಭಾವನು ಬೀರುತ್ತೆ ಸರ್. ಸೂಪರ್. ಇದೇನ್ ರೇಟ್ ಅಮ್ಮ? ಇದು 50 ಸರ್. ಇದನ್ನೆಲ್ಲ ಮೋಲ್ಡಲ್ ಮಾಡ್ತೀರಾ? ಹೌದು ಸರ್, ಇದು ಮೋಲ್ಡಲ್ ಮಾಡ್ತೀನಿ. ಇದಕ್ಕೆ ಪೇಂಟ್ ಮಾಡಿದಿರಾ? ಹೌದು ಸರ್. ಓಕೆ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ತರ ಬಹಳಷ್ಟು ಜನಗಳಿಗೆ ಎಷ್ಟೋ ಸಾಬಾನುಗಳು, ಎಷ್ಟೋ ಕ್ರೀಮ್ಗಳು ಯೂಸ್ ಮಾಡಿದ್ರು ಕೂಡ ಕರಿಬಂಗ ಹೋಗ್ತಿರಲ್ಲ, ಅಂತರ್ಗೋಸ್ಕರ ರೆಡಿ ಮಾಡಿದ್ದಾರೆ. ಇದರಲ್ಲಿ ನಾವು ಅಂಬ್ರಿ ಹೂವನ್ನ ನೆರಳಲ್ಲಿ ಒಣಗಿಸಿ ಅದನ್ನ ಹಂಚಿನಲ್ಲಿ ಉರಿದು ಪೌಡರ್ ಮಾಡಿ ರೆಡಿ ಮಾಡಿರ್ತೈತೆ. ಇದನ್ನ ಗ್ರಾಹಕರು ಯಾವ ತರ ಯೂಸ್ ಮಾಡ್ಬೇಕಂದ್ರೆ, ಕೊಬ್ಬರಿ ಎಣ್ಣೆಯಲ್ಲಿ ನಾವು 3 ಬಾಳೆಲ್ ಎಷ್ಟು ಬರುತ್ತಾ ಅಷ್ಟು ಅಲ್ಲಿ ಅಂಗೈಯಲ್ಲಿ ಹಾಕೊಂಡು ಅದನ್ನ ಮಿಕ್ಸ್ ಮಾಡಿ ಮಕದ ಮೇಲೆ ಹಚ್ಚಿ 25 ನಿಮಿಷಗಳ ಕಾಲ ಬಿಟ್ಟು ಉಗುರು ಬೆಚ್ಚಿ ನೀರ್ಲಿಂತ್ರ ತೊಳ್ಕೊಳ್ಳಿಂತ್ರ ಕರೆಬಂಗು ವಾಸಿ ಆಗುತ್ತೆ. ಎಷ್ಟು ದಿನದಲ್ಲಿ? 1 ವಾರದಲ್ಲಿ 100ರಷ್ಟು ರಿಸಲ್ಟ್ ಕೊಡ್ಸಿ. ಸೂಪರ್. ಇದ್ರ ಹೆಸರು ಏನರಿ? ಕರೆಬಂಗಿನ ಪೌಡರ್. ಏನ್ ರೇಟ್ ಆದ್ರಿ? ಇದು 35 ರೂಪಾಯಿ ಸರ್. ಇಟ್ಟಿನ ಅಂದ್ರೆ ಇದು ರಿಸಲ್ಟಿನ್ಗೋಸ್ಕರ ಕಸ್ಟಮರ್ ಇದಕ್ಕೆ ಜಾಸ್ತಿ ಬೇಡಿಕೆ ಕೊಡಕತ್ತಿದ ಸರ್. ಸಾಬಾನು ನಾನು ಅದ್ರ ಜೊತೆ ಹೇಳಿದ್ರು ಕೂಡ ನಮ್ಗೆ ಇದನ್ನ ಕಳ್ಸಿಕೊಟ್ರೆ ಅನ್ನೋ ಜನಗಳೇ ಜಾಸ್ತಿ ಇದ್ದಾರೆ ಸರ್ ನನಗೆ. ನೀವು ಒಬ್ಬ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿದ್ರಿ, ಅದಾದಮೇಲೆ ಹಲವಾರು ಕಾರಣಗಳಿಂದ ಈ ಮನೆಗೆ ಬಂದ್ರಿ. ಬಂದಮೇಲೆ ಬೇರೆ ಬೇರೆ ಮನೆ ಹತ್ರನೇ ಇದ್ದು ಮಾಡೋವಂಥ ಬಿಸ್ನೆಸ್ಗಳು ಸುಮಾರು ಇದ್ದವು. ಈ ಹಸುಗಳನ್ನು ಸಾಕ್ಕೊಂಡು ಅವು ಮೇವೆಲ್ಲ ಹೊಂದಿಸ್ಕೊಂಡು ಕಷ್ಟಪಟ್ಟು ಸಗಣಿ ಎಲ್ಲ ರೆಡಿ ಮಾಡಿ ಈ ಥರ ಪ್ರಾಡಕ್ಟ್ಗಳು ಮಾಡ್ಬೇಕಂದ್ರೆ ಗಂಡು ಮಕ್ಕಳಿಂದನೇ ಆಗಲ್ಲ. ಅಂಥದ್ರಲ್ಲಿ ನೀವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಎದಕ್ಕಂದ್ರೆ ಸರ್, ನಾನು 10 ವರ್ಷಗಳಲ್ಲಿ ನಾ ಡ್ಯೂಟಿ ಮಾಡೋ ಸಂದರ್ಭದಲ್ಲಿ BP ಅಂತ ಪೇಷಂಟ್ ಬರ್ತಿದ್ರು, ಶುಗರ್ ಅಂತ ಬರ್ತಿತ್ತು, ಕ್ಯಾನ್ಸರ್ ಪೇಷಂಟ್, ಪ್ರತಿಯೊಂದು ಥರದ ಪೇಷಂಟ್ಗಳನ್ನ ನೋಡ್ತಿದ್ದೆ. ಯಾಕಂದ್ರೆ ನಾನು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡ್ತಿದ್ದೆ. ಅದ್ರಲಿಂತ್ರ ನಾವು ಕೆಮಿಕಲ್ ಯೂಸ್ ಮಾಡೋದ್ಲಿಂತ್ರ, ಅಂದ್ರೆ ನಮ್ಮ ಹೊಲಗಳಿಗೆ ವಿವಿರ DAP ಯೂಸ್ ಮಾಡೋದ್ಲಿಂತ್ರ ಮತ್ತೆ ಗೋಮಾತೆ ಸಗಣಿ ಯೂಸ್ ಮಾಡೋದ್ಲಿಂತ್ರ ಏನು ಉಪಯೋಗ ಅಂತ ಗೊತ್ತಿತ್ತು. ಬಟ್ ಅದನ್ನ ನಾ ಕಾರ್ಯರೂಪಕ್ಕೆ ತರ್ಬೇಕಂದ್ರೆ ಆಗ್ತಿದ್ದಿಲ್ಲ. ಅದನ್ನೆಲ್ಲ ನಾನು ನೋಡಿನ ಒಂದ್ ರೀತಿ ಬೇಸತ್ತು ಹೋಗಿದ್ದೆ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ತಾಯಂದ್ರು ಬರ್ತಿದ್ರು, ಮುಪ್ಪಾದ ತಂದೆ ತಾಯಿನ ಕರ್ಕೊಂಡು ಮಕ್ಕಳು ಬರ್ತಿದ್ರು. ಅವ್ರನ್ನ ಒಂದು ಮನಸ್ಸಿನ ನೋವು ನಾನು ನೋಡಿ ಆಮೇಲೆ ನಾನು ನನ್ನ ಸಮಾಜಕ್ಕೆ ಅಂದ್ರೆ ನನ್ನ ಸುತ್ತಮುತ್ತಲಿರೋ ಜನಗಳಿಗೆ ನಾ ಎಷ್ಟು ಜನಗಳಿಗೆ ಕೊಡ್ತೀನಿ ಇಲ್ಲ ಗೊತ್ತಿಲ್ಲ, ನನ್ನ ಸುತ್ತಮುತ್ತಲಿರೋ ಜನಗಳಿಗಾದ್ರೂ ಒಳ್ಳೇದನ್ನ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಗೋಮಾತೆಯನ್ನು ಆಯ್ಕೆ ಮಾಡ್ಕೊಂಡೆ. ಆ ತಾಯಿ ಮುಖಾಂತರ ನಾ ಇಷ್ಟೆಲ್ಲ ಗೋ ಉತ್ಪನ್ನಗಳನ್ನ ತಯಾರು ಮಾಡಕ್ಕಿಂತಿದ್ದೀನಿ. ಅದರಿಂದ ನನ್ಗೆ ಖುಷಿನೂ ಐತೆ, ನನ್ನಿಂದಾಗಿ 4 ಜನಗಳ ಆರೋಗ್ಯನೂ ಸುಧಾರಿಸ್ತೈತಿ ಅನ್ನೋ ಒಂದು ಆತ್ಮವಿಶ್ವಾಸನೂ ಬಂದಿದೆ ಸರ್. ಒಟ್ಟಿನಲ್ಲಿ ಗೋ ಉತ್ಪನ್ನಗಳು ಮಾಡೋದ್ರಿಂದ, ಗೋ ಸೇವೆ ಮಾಡೋದ್ರಿಂದ ಖುಷಿ ಆದ್ರಿ. ಹಾ ಸರ್. ವಿಶೇಷವಾಗಿ ನಿಮ್ಮ ಥರನೇ ಸುಮಾರು ಜನ ಮಹಿಳೆಯರು ಹಲವಾರು ಕೆಲಸಗಳನ್ನು ಹುಡುಕೊಂಡು ಮಾಡೋಕ್ಕಾಗದೆ ಬಿಡೋಕ್ಕಾಗದೆ ಕಷ್ಟಪಡ್ತಾ ಇರ್ತಾರೆ. ಸ್ವಂತ ಇಚ್ಛೆಯಿಂದ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬರ ಕೈ ಕೆಳಗೆ ಕೆಲಸ ಮಾಡಿ ಹಲವಾರು ಪರಿಸ್ಥಿತಿಗಳನ್ನು ಅನುಭವಿಸ್ತಿರ್ತಾರೆ. ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ದುಡಿಯಕ 100 ಕೆಲಸಗಳು ಉಂಟು ಸರ್. ಆದ್ರೆ ಆತ್ಮ ತೃಪ್ತಿ ಎದ್ರಲ್ಲಿ ಸಿಗುತ್ತಾ ಆ ಕೆಲಸನ ಆಯ್ಕೆ ಮಾಡ್ಕೋಬೇಕು. ಒಂದೇದು
ಯಾರೇ ಆಗಿರ್ಬೋದು, ನಾನಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಬಟ್ ನಮ್ಮ ಮನಸ್ಸು ನಿರ್ಧಾರ ಇಟ್ಕೋಬೇಕು. ನಾ ಇದನ್ನ ಮಾಡ್ತೀನಿ, ನನಗೆ ಇದ್ರಲಿಂತ್ರ ಒಂದು ರೊಟ್ಟಿ ಸಿಗುತ್ತಾ ಅನ್ನೋ ವಿಶ್ವಾಸಲಿಂತ್ರ ಮಾಡ್ಬೇಕು. ಅವಾಗ ಅದರಲ್ಲಿ ನಮ್ಗೆ ಯಶಸ್ಸು ಸಿಗುತ್ತೆ. ನಾನು ನನ್ನ ಅಕ್ಕಂಗಿಯರಿಗೆ ಹೇಳೋದನ್ನ ಏನಂದ್ರೆ, ನೀವು ಯಾವುದೇ ಮಾಡ್ರಿ, ಗೋಮಾತೆ ಉತ್ಪನ್ನಗಳು ಮಾಡ್ತೀನಿ ಅಂದ್ರೆ ಒಂದು ಗೋಲಿಂತ್ರ ಸಾಕ್ರಿ. ಆ ಗೋಮಾತೆ ಒಂದು ಕಟಗರ ಬಾಯಾಗ ಹೋಗೋದು ತಪ್ಪಿಸಂಗಾಗತ್ತ, ನಮ್ಮ ಜೀವನನೂ ಸಾಗ್ಸಕ ಆ ತಾಯಿ ದಾರಿನೂ ಮಾಡಿಕೊಡ್ತಾಳ. ಈ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನೊಬ್ಬರ ಕೈಯಲ್ಲಿ ಹೋಗಿ ದುಡಿಯೋಂಥ ಕಷ್ಟಗಳ ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ, ಅದನ್ನೇ ನಾನು ವಿವರಿಸಿ ಹೇಳೋದು ಬೇಕಾಗಿಲ್ಲ. ಆ ಪರಿಸ್ಥಿತಿಲಿಂತ್ರ ನೀವು ಹೊರಗಡೆ ಬರ್ಬೇಕಂದ್ರೆ ಗೋಮಾತೆ ಸೇವೆ ನನ್ನ ಮೂಲಕ ಒಂದು ಒಳ್ಳೆ ಸೇವೆ ಅಂತ ನನ್ನ ಅಭಿಪ್ರಾಯ ಸರ್. ವಿಶೇಷವಾಗಿ ನಿಮ್ಮ ಥರನೇ ಯಾರಾದರೂ ಮಹಿಳೆಯರು ಈ ರೀತಿ ಪ್ರಾಡಕ್ಟ್ಗಳು ತಯಾರು ಮಾಡಬೇಕು, ನಾವು ಸ್ವಂತ ಉದ್ಯೋಗ ಮಾಡ್ಬೇಕು ಅನ್ನೋರಿಗೆ ನೀವು ಸಹಾಯ ಮಾಡ್ತೀರಾ, ಟ್ರೈನಿಂಗ್ ಕೊಡ್ತೀರಾ? ಖಂಡಿತವಾಗ್ಲಿ ಸರ್. ನನಗ ಮುತ್ತು ಕಣ್ಣೂರಣ್ಣ ಒಂದ್ ದಾರಿ ತೋರಿಸಿದ್ದಾರೆ. ನನ್ನ ಮೂಲಕನಾದ್ರೂ ಯಾರಾದ್ರೂ ಬಂದು ಹೇಳ್ಕೊಡ್ರಿ ಅಂದ್ರೆ ನಾ ಹೇಳ್ಕೊಡಾಕ ಸದಾ ಕಾಲ ಸಿದ್ಧ ಇರ್ತೀನಿ ಸರ್. ಎನಿ ಟೈಮ್ ಬರ್ಲಿ, ಅವ್ರ ಫೋನ್ ಮಾಡಿ ನನ್ನ ತಾಕ ಯಾವಾಗಾದ್ರೂ ಬರ್ಲಿ, ನಾನು ಅವ್ರಿಗೆ ನನಗೆ ಎಷ್ಟು ತಿಳಿದೈತೆ ಅದರಲ್ಲಿ ನಾನು ಅವ್ರಿಗೆ ಅಷ್ಟು ತಿಳಿಸ್ಕೊಡ್ತೀನಿ ಸರ್. ಅದ್ರಾಗ ಯಾವುದೇ ಥರದ ಒಂದು ಅನುಮಾನ ಇಲ್ಲ. ಓಕೆ ಅಮ್ಮ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿ ಅಲ್ಲಿಂದ ಇಷ್ಟ ಇದ್ದೋ ಇಲ್ದೋ ಕೆಲಸ ಬಿಡಬೇಕಾದಂಥ ಪರಿಸ್ಥಿತಿ ಬಂದಾಗ ಅವರು ನೇರವಾಗಿ ತಮ್ಮ ಗ್ರಾಮಕ್ಕೆ ಬಂದು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡದ್ದು ಗೋಮಾತೆಯ ಸೇವೆ. ಈ ಗೋಮಾತೆಯ ಸೇವೆಯಿಂದ ತೃಪ್ತಿ ಇದೆ. ವಿಶೇಷವಾಗಿ ನ್ಯಾಯಯುತವಾದಂತಹ ಕೆಲಸ ಮಾಡ್ತಾ ಇದ್ದಾನೆ. ನಾನು ಕೊಡುವಂಥ ಪದಾರ್ಥ ಉತ್ತಮ ಪದಾರ್ಥ, ಇದನ್ನು ಬಳಸಿದಂಥವ್ರಿಗೂ ಒಳ್ಳೆಯದಾಗ್ತದೆ, ಅದರಿಂದ ನನಗೂ ಕೂಡ ಒಳ್ಳೆಯದಾಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆಯಾಗಿ ಕೂಡ ಹಸುಗಳನ್ನು ಸಾಕಿಕೊಂಡು ಮಾಡೋದಂದರೆ ತುಂಬ ಕಷ್ಟಕರ ಕೆಲಸ. ಅಂಥ ಕೆಲಸನ ಸಹೋದರಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ಇಂಥವರು ಇನ್ನೂ ಹೆಚ್ಚು ರೆಡಿ ಆಗಬೇಕು ಈ ಥರ ಕಾರ್ಯಗಳು ಮಾಡೋಕ್ಕೆ, ಸ್ವಂತ ಜೀವನ ಕಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ. ಇವರು ಮಾಡುತ್ತಿರುವ ವಿಶೇಷ ಪದಾರ್ಥಗಳನ್ನು ಬೇಕಾದರೂ ಕೂಡ ಸಂಪರ್ಕ ಮಾಡಿರಿ, ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ನ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.